ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನೀವು ಕೇಳಿದಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾರ್ಯಾರು ಏನೇನು ಕ್ವಶನ್ ಕೇಳಿದ್ದಾರೆ. ಮತ್ತೆ ನಾನು ಲಾಸ್ಟ್ ವ್ಲಾಗಲ್ಲಿ ಬೊಮ್ಮಸಂದ್ರ ಅಂತ ಹೇಳಿದ್ನಲ್ಲ, ಅದಕ್ಕೇನೆ ಬೊಮ್ಮಸಂದ್ರದ ಹತ್ರ ಯಾವ ಏರಿಯಾ ಅಂತ ಕೇಳಿದ್ದೀರಾ. ಎಲೆಕ್ಟ್ರಾನ್ ಸಿಟಿ ಹತ್ರ ಇದೆಯಲ್ಲ ಬೊಮ್ಮಸಂದ್ರ, ಅದಲ್ಲ. ಅಂದ್ರೆ ಕನಕಪುರ ತಾಲೂಕು, ಸಂತೆಕೂಡಳ್ಳಿ ಹೋಬ್ಳಿ ನಮ್ಮೂರು. ಓಕೆನಾ? ಅಲ್ಲಿ ಇರೋದು ಬೊಮ್ಮಸಂದ್ರ, ಬೆಂಗಳೂರು ಬೊಮ್ಮಸಂದ್ರ. ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳೋದು ಬೊಮ್ಮಸಂದ್ರ ಅಂದ್ರೆ ಬೆಂಗಳೂರ್ ಹತ್ರ ಇರೋ ಬೊಮ್ಮಸಂದ್ರನ ಅನ್ಕೊಂತಾರೆ. ಇಲ್ಲ ಫ್ರೆಂಡ್ಸ್, ಬೆಂಗಳೂರ್ ಹತ್ರ ಇರೋದಲ್ಲ, ನಮ್ಮೂರು ಹಳ್ಳಿ. ಸರಿನಾ? ಎಲ್ಲಾರ್ದು ಐಡಿ ಮೆನ್ಷನ್ ಮಾಡಿ ಹೇಳಿದ್ರೆ ಅದು ತುಂಬಾ ಲಾಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ಜಾಸ್ತಿ ಕ್ವಶನ್ಗಳು ಬಂದಿದೆಯಲ್ಲ, ಸೊ ಅದಕ್ಕೆ ಅವ್ರವ್ರ ಹೆಸರು ಹೇಳಕ್ಕಾಗಲ್ಲ, ಬೇಜಾರ್ ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಇಂದ ನೀವು ಹಾಕೋ ಕಮೆಂಟ್ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಬಟ್ ಇವತ್ತು ಅಂದ್ರೆ ಜಾಸ್ತಿ ಮೆಸೇಜಸ್ ಬಂದಿದೆಯಲ್ಲ, ಸೊ ನೇಮ್ ಹೇಳಕ್ಕಾಗಲ್ಲ. ಅದಕ್ಕೇನೆ ಹಂಗೇನೆ ಅದು ಯಾವ್ಯಾವ ಕ್ವಶನ್ ಇದೆ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತೀನಿ. ನಿಮ್ಗೆ ಮದ್ವೆ ಆಗಿದ್ಯಾ ಅಂತ ಕೇಳಿದ್ದಾರೆ ಇವರು, ವಾಣಿಯನ್ನೋರು ಯಾರೋ ಕೇಳಿದ್ದಾರೆ. ಮದ್ವೆ ಆಗಿದ್ಯಾ ನಿಮ್ಗೆ ಅಂತ. ಹೌದು, ನನ್ಗೆ ಮದ್ವೆ ಆಗಿದೆ, ಒಂದ್ ಮಗು ಕೂಡ ಇದೆ. ನೀವೇ ನಂದು ವ್ಲಾಗ್ಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, ಯಶ್ವಿನ್ ಅಂತ. ಅವನ ಅಕೌಂಟು ಇದೆ, ಯಶ್ವಿನ್ ಕ್ರಿಯೇಷನ್ ಅಂತ. ಅಲ್ಲಿದ್ದಾನೆ, ಬೇಕಾದ್ರೆ ಹೋಗಿ ನೋಡಿ. ಮತ್ತೆ ನೀವಿಬ್ರು ಅಕ್ಕ ತಂಗಿನ ಅಂತ ಹಾಕಿದ್ದೀರಾ. ಹೌದು, ನೀವು ಮೋಸ್ಟ್ಲಿ ಕೇಳಿರೋದು ಬರೀ ನೀವಿಬ್ರು ಅಕ್ಕ ತಂಗಿನ ಅಂತ ಹಾಕಿದ್ದೀರಾ. ನೀವು ನಮ್ಮ ರತ್ನಾಕನ್ನೇ ಅನ್ಸುತ್ತೆ ಮೋಸ್ಟ್ಲಿ. ಹೌದು, ನಾವಿಬ್ರು ಅಕ್ಕ ತಂಗಿನೇ, ರತ್ನಾಕ ನಾನು ಇಬ್ರು ಅಕ್ಕ ತಂಗಿ. ಮತ್ತೆ ಯಾರೋ ಕೇಳಿದ್ದಾರೆ, ನಿಮ್ದು ಲವ್ ಮ್ಯಾರೇಜಾ ಅಂತ ಕೇಳಿದ್ದಾರೆ. ಹೌದು, ನಮ್ದು ಲವ್ ಮ್ಯಾರೇಜನೇ. ಮತ್ತೆ ವಿಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ಯಾಕೆ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡ್ರಿ? ಈ ಕ್ವಶನ್ನ ಒಂದಿಬ್ರು 3 ಜನ ಕೇಳಿದ್ದಾರೆ. ಯಾಕೆ ಮಾಡಬೇಕು ಅಂತ ಅನ್ಕೊಂಡೆ ಅಂತ, ನಾನು ಯಾವಾಗ್ಲೂ ಡೈಲಿ ವಿಡಿಯೋಸ್ನ ಫ್ರೀ ಇದ್ದ ಟೈಮಲ್ಲೆಲ್ಲ ಬರೀ ವಿಡಿಯೋಸ್ನ ಸ್ಕ್ರೋಲ್ ಮಾಡ್ತಾನೆ ಇದ್ದೆ. ನಿಮ್ಗೆ ಗೊತ್ತು ಈ ರೀಲ್ಸ್ ಅಂದ್ರೆ ಎಷ್ಟು ಅಡಿಕ್ಷನ್ ಅಂತ. ಒಂದ್ಸಲ ಫೋನ್ ಹಿಡ್ಕೊಂಡು ಕುತ್ಕೊಂಡ್ರೆ ಒಂದು 20 ಮಿನಿಟ್ಸ್, ಒಂದು ಹಾಫ್ ಅನ್ ಅವರು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇರುತ್ತೆ. ಅವಾಗ ನನ್ಗೆ ಅನಿಸ್ತಿತ್ತು, ಯಾಕೆ ನಾನು ಮಾಡಬಾರ್ದು ಅಂತ ಅನಿಸ್ತಿತ್ತು ಮುಂಚೆ ಎಲ್ಲ. ಅಂದ್ರೆ ಈಗ ಆಕ್ಚುಲಿ ನಮ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನನ್ಗೆ ಅನಿಸ್ತಿತ್ತು ಏನಾದ್ರೂ ಒಂದ್ ಮಾಡ್ಬೇಕು. ಯಾಕಂದ್ರೆ ಆ ಟೈಮಲ್ಲೆಲ್ಲ ಯಾವ್ಯಾವ ತರ ಮಾತಂದಿರ್ತಾರೆ ಏನು ಅಂತ ಗೊತ್ತಿರುತ್ತಲ್ವಾ. ಸೊ ಅದಕ್ಕೆ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಲ್ಲ ಮುಂಚೆ ಅನಿಸ್ತಿತ್ತು. ಬಟ್ ಈ ರೀಲ್ಸ್ ಎಲ್ಲ ನೋಡ್ಬೇಕಾದ್ರೆ ಹೌದು, ನಾನು ಯಾಕೆ ಮಾಡಬಾರ್ದು, ನನ್ಗೊಂಥರ ಇಂಟ್ರೆಸ್ಟ್ ಇತ್ತು ಇದ್ರಲ್ಲಿ. ಎಡಿಟಿಂಗ್ ಮಾಡೋದು ಅಥವಾ ಈ ತರ ಮಿಮಿಕ್ರಿ ಮಾಡೋದು, ಜೋಕ್ಸ್ ಮಾಡೋದು, ಇದ್ರಲ್ಲೆಲ್ಲ ಸ್ವಲ್ಪ ನನ್ ಜಾಸ್ತಿ ಇಂಟ್ರೆಸ್ಟ್. ಓಕೆನಾ? ಅದಕ್ಕೇನೆ ಯಾಕೆ ಇದ್ರಲ್ಲಿ ನಾನ್ ಮಾಡಬಾರ್ದು, ಇದ್ರಲ್ಲಿ. ಬಟ್ ಏನು ಅಂದ್ರೆ ಆಡ್ಕೊಂಡಿರೋ ಮುಂದೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಅನ್ನೋದ ನನ್ನ ಇಂಟೆನ್ಷನ್ ಅಷ್ಟೇ. ನಿಮ್ ಅತ್ತೆನ ತೋರ್ಸಿ ಅಂತ ಕೇಳಿದ್ದೀರಾ. ನಮ್ಮ ಅತ್ತೆನ ಆಲ್ರೆಡಿ ನಾನು ರೀಲ್ಸ್ ಅಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಅಂದ್ರೆ ಮುನಿಯಪ್ಪ ಎಲ್ಲ ಊರಿಗೆ ಹೋಗಿದ್ದಾಗ ನಾನು ಅವ್ರಿಗೆ ಹಾಕೊಟ್ಟಿರ್ತೀನಿ. ಆ ತರ ರೀಲ್ಸ್ ಮಾಡಿದ್ದೀನಿ. ಅದ್ರಲ್ಲಿ ಅವರಿಬ್ರಿಗೂ ತಂದಿಡೋ ತರ ಒಂದು ರೀಲ್ಸ್ ಮಾಡಿದೆ. ಅದ್ರಲ್ಲಿ ತುಳ್ಸಕ್ಕ ಯಾಕೆ ಊರಿಗೋಗಿ ಬಂದಿಲ್ಲ ಅಂತ ಮಾಡಿದ್ನಲ್ಲ, ಅದ್ರಲ್ಲಿ ಇದ್ದಾರೆಲ್ಲ ತುಳ್ಸಕ್ಕ ಅಂತ ಹೇಳಿದ್ದೀನಿ. ಅವರೇ ನಮ್ಮ ಅತ್ತೆ. ಬಟ್ ತುಂಬಾ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡ್ತಾರೆ. ಅವರೇ ನಮ್ಮ ಅತ್ತೆ. ನೆಕ್ಸ್ಟ್ ಎಲ್ಲ ತೋರಿಸ್ತೀನಿ, ಫ್ಯಾಮಿಲಿ ವ್ಲಾಗ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಅವಾಗ ತೋರಿಸ್ತೀನಿ. ಓಕೆನಾ? ಮತ್ತೆ ನಿಮ್ ಬಾವಾಗ ಏನಾಗಿತ್ತು? ಹೌದು, ಇದನ್ನ ತುಂಬಾ ಜನ ಕೇಳಿದ್ದೀರಾ. ನಿಮ್ ಬಾವಾಗ ಏನಾಗಿತ್ತು ಹೇಳಿ ಹೇಳಿ ಅಂತ. ಅವ್ರಿಗೆ ಹುಷಾರಿರ್ಲಿಲ್ಲ. ಬಟ್ ಏನ್ ಹುಷಾರಿರ್ಲಿಲ್ಲ, ಏನಾಗಿತ್ತು, ನಮ್ಮ ಅಕ್ಕನ ಮುಂಚೆ ಗೊತ್ತಿರ್ಲಿಲ್ವಾ, ಅವಾಗ ನಮ್ಮ ಅಕ್ಕ ಹೆಂಗ್ ರಿಯಾಕ್ಟ್ ಮಾಡಿದ್ಲು ಏನು ಅನ್ನೋದ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಏನಪ್ಪಾ ಅಂದ್ರೆ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಅದಕ್ಕೇನೆ ಅವರು ಡೆತ್ ಆಗಿರೋದು. ಮತ್ತೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಏನ್ ಹೇಳೋದು ನಮ್ಮ ಹಸ್ಬೆಂಡ್ ಬಗ್ಗೆ ಅಂದ್ರೆ ನಮ್ಮ ಫ್ಯಾಮಿಲಿಗೆ ಬೇಕಾಗಿದ್ದಂತ ಒಂದ್ ಒಳ್ಳೆ ಹುಡುಗ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನನ್ನಾದ್ರೂ ಅಷ್ಟೇ, ನಮ್ಮ ಫ್ಯಾಮಿಲಿನಾದ್ರೂ ಅಷ್ಟೇ, ಅದ್ರಲ್ಲಿ ನಮ್ಮ ಶ್ರೇಯಿನ, ಅವ್ರ ಮನೆಯವ್ರನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ನಮ್ಮ ಫ್ಯಾಮಿಲಿಗೆ ಅಂತ ಹುಡುಗ ಬೇಕಾಗಿತ್ತು. ದೇವ್ರ ದಯೆಯಿಂದ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಬಟ್ ಚೆನ್ನಾಗಿ ನೋಡ್ಕೋತಾರೆ ಗೈಸ್, ಏನ್ ಕೊರತೆ ಇಲ್ಲ, ಚೆನ್ನಾಗಿ ನೋಡ್ಕೊಂತಾರೆ, ಒಳ್ಳೆ ಹುಡುಗ. ಇನ್ನೊಬ್ರು ಯಾರೋ ಕೇಳಿದ್ದಾರೆ, ಸ್ಪಂದನದಲ್ಲಿ ನಿಮ್ಮ ಹತ್ರ ಬ್ಲಡ್ ಡ್ರಾ ಮಾಡಿಸ್ಕೊಂಡಿದ್ದೀನಿ, ನಾನು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ನಾನು ನಿಮ್ನ ನೋಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾ ಅಷ್ಟು ವರ್ಷ ಆಯ್ತು ಇನ್ನೂ ನೆನ್ಪಿಟ್ಕೊಂಡಿದ್ದೀರಲ್ಲ ನಾನೇ ಅಂತ, ಅದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ಕೆಲಸ ಬಿಟ್ಟೆ, ಅಲ್ಲಿ ಸ್ಪಂದನ ಬಿಟ್ಟು ಒಂದು 4-5 ಇಯರ್ಸ್ ಆಗಿದೆ ಅನ್ಸುತ್ತೆ. ಬಟ್ ಆದ್ರೂ ನನ್ನ ನೆನ್ಪಿಟ್ಕೊಂಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಸಿಸ್ಟರ್, ನನ್ಗೆ ಗಂಡ ಇಲ್ಲ, ಆದ್ರೆ ನಮ್ಮ ಮನೆಯವರೇ
ನನ್ನ ಕೀಳಾಗಿ ನೋಡ್ತಾರೆ. ನನ್ ತಂಗಿ ಆಡ್ಕೋತಾಳೆ. ನಿಮ್ಮ ಅಕ್ಕ ಅದೃಷ್ಟವಂತರು. ಯಾಕ್ ಚೆನ್ನಾಗ್ ನೋಡ್ಕೋತೀರ? ಪ್ಲೀಸ್ ಹೇಳಿ ಅಂತ ಕೇಳಿದ್ದೀರಾ. ಇನ್ನೊಂದೇನಂದ್ರೆ ಈ ಚಿಕ್ಕ ಮಕ್ಳ ಹುಡ್ಲೇಬಾರ್ದು ಅಂತ ಅನ್ಸುತ್ತೆ ಒಂದ್ಸಲ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿನೂ ಚಿಕ್ಕ ಮಕ್ಳು. ಯಾಕಂದ್ರೆ ಅವ್ರು ಸ್ವಲ್ಪ ಚೂಟಿ ಇರ್ತಾರೆ, ಸ್ವಲ್ಪ ಬೋಲ್ಡ್ ಆಗಿರ್ತಾರೆ ಅಂತ ಅನ್ಬಿಟ್ಟು ಏನೇ ಇದ್ರೂನು ಅದು ನಾವೇ ತಗೋಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಆಲ್ರೆಡಿ ನಮ್ ಭಾವ ನನ್ನ ತುಂಬಾ ಚೆನ್ನಾಗ್ ಅವ್ರ್ ಇದ್ದದ್ 4 ವರ್ಷ ಆದ್ರೂನುನು ಬಟ್ ನನ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ನೋಡ್ಕೊಂತಿದ್ರು. ಸೊ ಅದಕ್ಕೇನೆ ನಾನು ಇವಾಗ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕಲ್ವಾ. ನನ್ನ ಶ್ರೇಯನ್ನೇ ಆಗ್ಲಿ ನಮ್ಮ ಅಕ್ಕನೇ ಆಗ್ಲಿ ಇದ್ ನಂದೇ ಜವಾಬ್ದಾರಿ ಅದು. ಅದಕ್ಕೆ ಚೆನ್ನಾಗೇ ನೋಡ್ಕೊಳ್ಳೇಬೇಕು. ಬಟ್ ನಾನ್ ಹೇಳೋದೇನು ಅಂತಂದ್ರೆ ಪಾಪ ನಿಮ್ ತಂಗಿಗೆ ಏನ್ ಹೇಳೋದು ಅಂದ್ರೆ ಕೀಳಾಗಿ ನೋಡ್ತಾರೆ ಅಂತಂದ್ರೆ ನೀವೇ ನಿಮ್ ಅಕ್ಕನ್ನೇ ಸ್ವಂತ ಅಕ್ಕನ್ನೇ ಈ ತರ ಕೀಳಾಗಿ ನೋಡಿದ್ರೆ ಬಟ್ ಬೇರೆಯವ್ರು ಇನ್ಯಾವ್ ತರ ನೋಡಲ್ಲ ಹೇಳಿ ಅಲ್ವಾ. ಸೊ ಏನೇ ಇದ್ರು ಅಷ್ಟೇನೆ ಬಟ್ ಅವ್ರ ಮನ್ಸಿಗೆ ನೋವಾಗ್ದಂಗೆ ದಯವಿಟ್ಟು ಚೆನ್ನಾಗ್ ನೋಡ್ಕೊಳ್ಳಿ. ಕೆಲವ್ ಸಲ ನಾವು ಜಗಳ ಆಡ್ತೀವಿ, ಆಡಲ್ಲ ಅಂತ ಏನಿಲ್ಲ. ಅಕ್ಕ ತಂಗಿರಂದ್ಮೇಲೆ ಜಗಳ ಆಡ್ದಿನ ಇರಕ್ ಆಗಲ್ಲ ಅಂತೆಲ್ಲ ಇರ್ತೀವಿ. ಬಟ್ ಏನಂದ್ರೆ ಒಳಗೆ ಆದಂತ ಒಂದು ಪ್ರೀತಿ ಕಾಳಜಿ ಅದೆಲ್ಲ ಇರುತ್ತೆ ಅಲ್ವಾ. ಬಟ್ ಏನಂದ್ರೆ ಚೆನ್ನಾಗ್ ನೋಡ್ಕೋಬೇಕು, ಅವ್ಳ್ಗೇನು ಕೊರತೆ ಇಲ್ದಂಗ್ ನೋಡ್ಕೋಬೇಕು ಅನ್ನೋದು ನನ್ ಇಂಟೆನ್ಷನ್. ನಿಮ್ ಅಕ್ಕ ಯಾವ ಊರು? ಅವ್ರ ಮನೆ ತೋರ್ಸಿ ಅಂತ ಹೇಳಿದೀರ. ನಮ್ಮ ಅಕ್ಕ ಹಾವೇರಳ್ಳಿ, ರಾಮನಗರದ ಹತ್ರ ಹಾವೇರಳ್ಳಿ. ರೇವಣಸಿದ್ದೇಶ್ವರ ಬೆಟ್ಟ ಗೊತ್ತಾ? ಕೆಲವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಅಲ್ಲಿ ನಮ್ಮ ಅಕ್ಕ ಅವ್ರ ಊರು. ಅವಳು ನಮ್ಮ ಅಕ್ಕನೇ ಅಂದ್ರೆ ಏನಾದ್ರು ಹಬ್ಬ ಇದ್ದಾಗ ಹೋಗ್ತಾಳೆ ಅಷ್ಟೇನೇನೆ. ಬಟ್ ಅವಳು ಹೋಗಲ್ಲ ಜಾಸ್ತಿ, ಇಲ್ಲೇ ಇರೋದು ನಮ್ಮನೇಲೇನೆ. ನಾನ್ ಹೆಂಗ್ ಮನೆ ತೋರಿಸ್ಲಿ? ಇನ್ ಕೇಸ್ ಏನಾದ್ರು ಹೋದಾಗ ನಮ್ಮ ಅಕ್ಕ ಹೋದಾಗ ನಾನ್ ತೋರಿಸ್ತೀನಿ, ಓಕೆನಾ? ನಾನು ಹೋಗಿ ನಿಮ್ಗೋಸ್ಕರ ತೋರಿಸ್ತೀನಿ ಅವ್ರ ಮನೆನ. ಸಿಸ್ಟರ್, ನಾನು ನಿಮ್ನ ತುಂಬಾ ದಿನದಿಂದ ನೋಡಿದೀನಿ. ನಾನು ನಿಮ್ಮ ಊರ್ ಪಕ್ಕ ಬಿಜ್ಜಳ್ಳಿ. ನಿಮ್ಮ ಅಕ್ಕನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀರ. ನಿಮ್ಮ ಅಕ್ಕನೂ ಚೆನ್ನಾಗಿ ನೋಡ್ಕೊಂತೀರ. ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೋಡ್ತಿದ್ದೆ ನಾನು ನಿಮ್ನ. ನೀವು ನಿಮ್ಮ ಅಕ್ಕನ ಮಗಳು ಬ್ಯಾಗ್ ಎತ್ಕೊಂಡು ಬಸ್ಸಿಗೆ ಬರ್ತಿದ್ರಿ. ಅದನ್ನ ನಾನು ನೋಡಿದ್ದೀನಿ. ಹೌದಾ? ಥ್ಯಾಂಕ್ ಯು. ಇವ್ರ ಹೆಸರು ಏನಂದ್ರೆ ವಿದ್ಯಾ ಅಂತ ಹಾಕಿದ್ದಾರೆ. ಬಟ್ ಯಾವ್ದೋ ಪಾಪು ಫೋಟೋ ಹಾಕಿದ್ದಾರೆ. ವಿದ್ಯಾ ಅಂದ್ರೆ ಐ ಥಿಂಕ್ ನನ್ಗೆ ಒಬ್ರು ಗೊತ್ತಿದ್ದಾರೆ ಬಿಜ್ಜಳ್ಳಿಲಿ, ಅವರೋ ಯಾರೋ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಕಣಪ್ಪ ನಿನ್ಗೆ. ನಿಮ್ ವಿಡಿಯೋಸ್ ನ್ಯಾಚುರಲ್ ಆಗಿ ಇದೆ. ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ. ಆಯ್ತು, ಖಂಡಿತ ಮಾಡೋಣ. ನಿಮ್ಗೋಸ್ಕರ ಟೈಮ್ ಕೊಟ್ಟು ಮಾಡ್ತೀನಿ. ನೀವು ಏನ್ ಕೆಲಸ ಮಾಡ್ತೀರಾ? ನಾನು ಲ್ಯಾಬಲ್ಲಿ ವರ್ಕ್ ಮಾಡ್ತೀನಿ. ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೀನಿ. ನಾನು ನಿಮ್ನ ಜರಗ್ನಹಳ್ಳಿಲಿ ನೋಡಿದ್ದೆ. ಹೌದು, ನಾವು ಮುಂಚೆ ಜರಗ್ನಹಳ್ಳಿಲೇ ಇದ್ವಿ. ಇವಾಗ ಸ್ವಲ್ಪ ದಿನ ಆಯ್ತು. ಇವಾಗ ಅಂದ್ರೆ ಯಶು ಸ್ಕೂಲ್ಗೆ ಸೇರಿದ್ಮೇಲೆ ಅವಾಗ ಚೇಂಜ್ ಆಯ್ತು. ಅವಾಗಿಂದ ಇಲ್ಲೇ ಇದ್ದೀವಿ ನಾವು. ನಿಮ್ ಪಾಪು ಚೆನ್ನಾಗಿದ್ದಾನೆ. ಥ್ಯಾಂಕ್ ಯು. ನಿಮ್ ಮನೆ ತುಂಬಾ ಚೆನ್ನಾಗಿದೆ. ರಾಗಿ ಮುಟ್ಟೆ ಕೊಡ್ತೀರಾ? ಈ ಈಗ ಬಿತ್ತನೆ ಹಾಕಿ ಅದೆಲ್ಲ ಬಂದ್ಮೇಲೆ ಮಾರ್ತಾರೇನೋ ಗೊತ್ತಿಲ್ಲ. ಅದು ನಮ್ಮ ಮನೆಯವ್ರಿಗೆ ಗೊತ್ತು ಯಾವಾಗ ಮಾರ್ತಾರೆ ಅಂತ. ಡೈಲಿ ಲಾಗ್ಸ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸರಿ ಗೈಸ್, ಇಷ್ಟು ಹೇಳಿದ್ಮೇಲೆ ನನ್ಗೆ ಇನ್ನೇನ್ ಭಯ ಹೇಳಿ, ನಿಮ್ ಸಪೋರ್ಟ್ ಇದ್ಮೇಲೆ. ಸೀರೆ ಎಲ್ಲ ಎಲ್ಲಿಂದ ತರ್ತೀರಾ? ಮತ್ತೆ ನೀವು ಸೀರೆ ಹಾಕೊಂಡಾಗ ಏಜ್ ಆಗಿರೋರ್ ತರ ಕಾಣಿಸ್ತೀರಾ. ಬಟ್ ನಿಮ್ದು ಡಿ.ಪಿ ನೋಡಿದ್ರೆ ಹುಡುಗಿ ತರ ಕಾಣಿಸ್ತೀರಾ ಅಂತ ಹೇಳಿದ್ದಾರೆ. ಹೌದು ಗೈಸ್, ಏನ್ ಮಾಡೋದು ಈಗ. ಈಗ ರೀಲ್ಸ್ ತಕ್ಕಂತೆ ರೆಡಿ ಆಗ್ಬೇಕು ಅಲ್ವಾ. ಸೊ ಅದಕ್ಕೇನೆ ಇವಾಗ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಅದೇ ತರ ಸೀರೆ ಹಾಕೊಂಡ್ರೆ ಹೆಂಗಿರುತ್ತೆ ಹೇಳಿ. ಸೊ ಅದಕ್ಕೇನೆ ಈಗ ರೀಲ್ಸ್ಗೆ ಅದು ಏನ್ ಪಾತ್ರ ಇರುತ್ತೋ ಅದು ಆ ತರ ವಹಿಸೋಣ ಅಂತ ಅನ್ಬಿಟ್ಟು ಸೀರೆ ಹಾಕೊಂಡು ಅದಲ್ದೆ ಕ್ರಾಫ್ಟ್ ತೆಗ್ದು ಸ್ಟಿಕ್ಕರ್ ಇಟ್ಟು ಏನೇನೋ ಮಾಡ್ತೀನಿ ಗೈಸ್. ಅದಕ್ಕೇನೆ ಅವಾಗ ಅದ್ರಲ್ಲಿ ಏಜ್ ಆಗಿರೋರ್ ತರ ಕಾಣಿಸುತ್ತೆ. ಹಳ್ಳಿ ಕಡೆ ಜಗಳ ಆಡೋದನ್ನ ವಿಡಿಯೋಸ್ ಮಾಡಿ ಅಂತ ಕೇಳಿದ್ದಾರೆ. ಪಾಪ ಇವ್ರ ಪ್ರೊಫೈಲ್ ಅಂದ್ರೆ ಇವ್ರು ಮುಂಚೆನೂ ಕೇಳಿದ್ರು ನನ್ನ. ಇವ್ರು OT ಟೆಕ್ನಿಷಿಯನ್ ಅಂತೆ. ಮುಂಚೆನೂ ಕೇಳಿದ್ರು, ನೀವು ಚೆನ್ನಾಗಿ ರೀಲ್ಸ್ ಮಾಡ್ತೀರಾ, ಈ ತರ ಮಾಡಿ ಅಂತ. ಖಂಡಿತ ಮಾಡ್ತೀನಿ. ಮತ್ತೆ ಇನ್ನೊಬ್ರು ಯಾರೋ ರೇಷನ್ ಕಾರ್ಡ್ಗೆ ತಂದ್ಕೊಡ್ಬೇಕಾದ್ರೆ ಜಗಳ ಮಾಡ್ತಾರಲ್ಲ, ಆ ತರನು ಮಾಡಿ ಅಂತ ಕೇಳಿದ್ದೀರಾ. ಸರಿ, ಅದನ್ನು ಮಾಡ್ತೀನಿ. ಮತ್ತೆ ನೀರಿಂದು ಜಗಳ ಆಡಿ ಅಂತಾನು ಕಳಿಸಿದ್ದಾರೆ. ಆ ತರನು ಮಾಡೋಣ. ಮತ್ತೆ ನಮ್ಮೂರ್ ಹುಡ್ಗಿನೇ ಇವ್ರು. ಅಕ್ಕ ನಮ್ಮೂರ್ದು ವಿಡಿಯೋಸ್ ಮಾಡಿ ಬೊಮ್ಮಸಂದ್ರದು ಅಂತ ಕೇಳಿದ್ದಾರೆ. ಖಂಡಿತ ಮಾಡ್ತೀನಿ ಮಾನ್ಯ, ನಿನ್ಗೋಸ್ಕರ ಆದ್ರೂ ಮಾಡ್ತೀನಿ, ಓಕೆನಾ? ಮತ್ತೆ ಇನ್ನೊಬ್ರು ಅಂದ್ರೆ ನಂಗೆ ಗೊತ್ತಿರೋ ಅಣ್ಣನೇ ಕೇಳಿರೋದು ಕ್ವಶನ್ ಇದು, ನಿಮ್ ಲವ್ ಸ್ಟೋರಿ ಹೇಳಿ ಅಂತೆ. ಓಕೆ ಮಹಾಂತೇಶ್ ಅಣ್ಣ, ನಿನ್ಗೋಸ್ಕರ ಹೇಳೋಣ.
ಅಂದ್ರೆ ಇನ್ನೂ ಒಂದಿಬ್ರು ಮೂರ್ ಜನ ಮಾಡಿದ್ದಾರೆ ಗೈಸ್. ಅದೇನೆ ಲವ್ ಸ್ಟೋರಿ ಹೇಳಿ ಚೇತು ಅಣ್ಣನ್ ಬಗ್ಗೆ ಹೇಳಿ ಅಂತ ಮಾಡಿದ್ದಾರೆ. ಅಂದ್ರೆ ನನ್ ಗೊತ್ತಿರೋರನ್ನೇ, ನಮ್ ಲವ್ ಸ್ಟೋರಿ ಗೊತ್ತಿರೋರನ್ನೇ ಸುಮ್ನೆ ಆತರ ಮಾಡಿದ್ದಾರೆ ಹೇಳಿ ಅಂತ. ಮಾಡೋಣ ಗೈಸ್, ಮಾಡ್ತೀನಿ. ನಿಮ್ ಜೊತೆ ಹೇಳ್ದೀನಿ, ಯಾರ್ ಜೊತೆ ಹೇಳ್ಕೊಳಕ್ಕಾಗುತ್ತೆ ಹೇಳಿ ಅಲ್ವಾ? ಖಂಡಿತ ಹೇಳ್ತೀನಿ. ಮತ್ತೆ ನಿಮ್ ಮನೇಲಿ ನೀವು ಎಷ್ಟ್ ಜನ ಇದ್ದೀರಾ ಅಂತ ಕೇಳಿದೀರಾ. ನಮ್ ಮನೇಲಿ ಅಂದ್ರೆ ಇಲ್ಲಿ ನಾನ್ ಬೆಂಗ್ಳೂರಲ್ಲಿ ನಾನು ಮತ್ತೆ ನಮ್ ಪಾಪು, ನಮ್ ಹಸ್ಬೆಂಡ್ ಮೂರೇ ಜನ ಇರೋದು. ಅಲ್ಲಿ ಅಂದ್ರೆ ಕನಕ್ಪುರದಲ್ಲಿ ನಮ್ ಫ್ಯಾಮಿಲಿ ಅಂದ್ರೆ ಹಸ್ಬೆಂಡ್ ಫ್ಯಾಮಿಲಿ ಅಂದ್ರೆ ನಮ್ ಅತ್ತೆ, ನಮ್ ಮಾವ ಇದ್ದಾರೆ, ಮತ್ತೆ ನಮ್ ಭಾವ, ನಮ್ ವಾರ್ಗಿತ್ತಿ, ಅವ್ರ ಪಾಪು ಇದ್ದಾರೆ. ಅವ್ರು ಕನಕ್ಪುರದಲ್ಲಿದ್ದಾರೆ. ನಾವು ಬೆಂಗ್ಳೂರಲ್ಲಿದ್ದೀವಿ. ನಮ್ ಬಗ್ಗೆ ನಿಮ್ಗ್ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಲಿ ಕೇಳ್ತೀರಲ್ಲ, ಅದೇ ಒಂದ್ ದೊಡ್ಡ ಖುಷಿ. ಹ್ಮ್ ಮತ್ತೆ ಜಾಸ್ತಿ ಕ್ವಶನ್ ಬಂದಿರೋದಂದ್ರೆ ಯಾವ ಊರು ಅಂತಾನೇನೆ. ತುಂಬಾ ಸಣ್ಣಗಿದ್ದೀರಾ, ಸ್ವಲ್ಪ ದಪ್ಪ ಆಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದೀರಾ. ಗೈಸ್, ನಾನು ಎಲ್ಲಾನು ತಿಂತೀನಿ, ಏನ್ ತಿನ್ನೋದೇನು ಕಮ್ಮಿ ಅಂತಲ್ಲ, ತಿಂತೀನಿ. ಬಟ್ ಆದ್ರೂ ಏನೋ ಗೊತ್ತಿಲ್ಲ, ಸಣ್ಣಕ್ಕಿದೀನಿ ಗೈಸ್. ನಮ್ಮ ಮನೆಯವರೆಲ್ಲರೂ ಸಣ್ಣಕ್ಕೆ ಇರೋದು, ಅದಕ್ಕೋ ಏನೋ ಗೊತ್ತಿಲ್ಲ. ನೋಡೋಣ, ಮುಂಚೆ ಇನ್ನೂ ಸ್ವಲ್ಪ ತಿಂದು ದಪ್ಪ ಆಗೋಣ. ಅಕ್ಕ, ನಾವು ನಿಮ್ ಫಾಲೋವರ್ಸ್. ನಾವು ನಿಮ್ ವಿಡಿಯೋಸ್ ಎಲ್ಲ ಡೈಲಿ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವ್ರೆ. ಮತ್ತೆ ಇನ್ನೊಂದ್ ಏನಂದ್ರೆ, ನಿಮ್ ನೇಮ್ ಏನು ಅಂತ ಕೇಳಿದ್ದೀರಾ. ನನ್ ನೇಮ್ ಚೈತ್ರ, ನಮ್ಮ ಅಕ್ಕನ ಹೆಸರು ನೇತ್ರ. ಸೈಲೆಂಟ್ ಬಾಯ್ ಟಿಂಕು ಅನ್ನೋರು ಕೇಳಿದ್ದಾರೆ. ಒಂದ್ಸಲ ಕೋಡಳ್ಳಿ ಅಂತೀರಾ, ಒಂದ್ಸಲ ಕನಕಪುರ ಅಂತೀರಾ ಅಂತ ಕೇಳಿದ್ದಾರೆ. ಹೌದು, ನಮ್ಮ ಅಮ್ಮ ಮನೆ ಕೋಡಳ್ಳಿ ಹತ್ರ ಬೊಮ್ಸಂದ್ರ, ಹಸ್ಬೆಂಡ್ ಮನೆ ಕನಕಪುರ. ಯಾಕೆಂದ್ರೆ ಇವಾಗ ಮದ್ವೆ ಆಗಿದ್ಯಲ್ಲ, ಎರಡೆರಡು ಊರ್ ಇದೆಯಲ್ಲ ಗೈಸ್, ಅದಕ್ಕೇನೆ ಸ್ವಲ್ಪ ಕನ್ಫ್ಯೂಷನ್. ನಿಮ್ಮ ಅಕ್ಕನು ಅಥವಾ ನಿಮ್ಮ ಅಕ್ಕನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಆ ಇದೇ ತರ ಇರಿ ಯಾವಾಗ್ಲೂನು. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ, ತಲೆ ಕೆಡ್ಸ್ಕೊಬೇಡಿ. ಇದೇ ತರ ಇರ್ತೀವಿ, ಚೆನ್ನಾಗಿರ್ತೀವಿ. ಬಟ್ ಏನಂದ್ರೆ ಮಾಮೂಲಿ ಚಿಕ್ಕ ಪುಟ್ಟ ಅದು ಇದು ಇರುತ್ತಲ್ವಾ, ಫ್ಯಾಮಿಲಿ ಮೇಲೆ ಎಲ್ಲಾ ತರಾನೇ ಇರುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಹಂಗಂತ ಅನ್ಬಿಟ್ಟು ನಾನೇನೋ ಅವಳನ್ನ ಕೈ ಬಿಡಲ್ಲ. ಚೆನ್ನಾಗಿ ನೋಡ್ಕೊಂತೀನಿ, ಚೆನ್ನಾಗಿರ್ತೀವಿ. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಸಾಕು. ಸಾಕಷ್ಟು ಕ್ವಶನ್ಸ್ ಏನಂದ್ರೆ ಅದೇ ನಮ್ಮ ಅಕ್ಕಂದು, ನಮ್ಮ ಭಾವಂದು, ನಮ್ಮ ಅಕ್ಕನ ಮಗಳದು ಇದನ್ನೇ ಕೇಳಿದ್ದೀರಾ. ಯಾಕೆ ನಿಮ್ಮ ಅಕ್ಕ ಅವ್ರ ಗಂಡನ ಮನೆಯಲ್ಲಿ ಇಲ್ಲ, ಆ ಅಲ್ಲೇ ಓದಿಸ್ಬೋದಿತ್ತಲ್ವಾ ಅಂತ ಕೇಳಿದ್ದೀರಾ. ಓದಿಸ್ಬೋದಿತ್ತು, ಬಟ್ ಅವ್ರ ಅತ್ತೆ ಮಾವನು ಇಲ್ಲ. ಅವ್ರ ಅತ್ತೆ ಮಾವನು ಇಲ್ಲ, ಬಟ್ ಅವಳು ಒಬ್ಳೆ ಅಲ್ಲಿ ಹೆಂಗಿರ್ತಾಳೆ ಅಂತ ನಾವು ಕಳ್ಸಿಲ್ಲ. ನಮ್ಮ ಭಾವನ್ ತಿಥಿ ದಿವಸನೇ ಅವ್ರ ಅಮ್ಮನು ಸತ್ತೋದ್ರು. ಅಮ್ಮನ ಮುಖ ಮಗ ನೋಡಿಲ್ಲ, ಮಗನ್ ಮುಖ ಅಮ್ಮ ನೋಡಿಲ್ಲ. ಯಪ್ಪಾ ದೇವ್ರೆ, ಆವತ್ತಿನ ನರ್ಕ ನಿಜ ಗೈಸ್, ಎಂತ ಶತ್ರುಗುನೂ ಬೇಡ. ಯಪ್ಪ, ನಾನ್ ನೆನ್ಸ್ಕೊಂಡ್ರೆ ಈಗ್ಲೂನು ಸಖತ್ ಅಂದ್ರೆ ಸಖತ್ ಬೇಜಾರಾಗುತ್ತೆ. ನಿಜ ನಮ್ ಮನೇಲಿ ಇಂಥದೆಲ್ಲ ಸ್ಟೋರಿ ನಡೆಯುತ್ತಾ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ ಅಲ್ವಾ. ಬಟ್ ಏನಿರುತ್ತೋ ಅದನ್ನ ಅನ್ಭವಿಸ್ಲೇಬೇಕು. ಅದೇ ಏನಾದ್ರು ಹಬ್ಬ ಇದ್ದಾಗ, ಏನಾದ್ರು ಯಾರಾದ್ರೂ ಅವ್ರ ಊರಲ್ಲಿ ಏನಾದ್ರು ಫಂಕ್ಷನ್ ಮಾಡಿದಾಗ, ಯಾರಾದ್ರೂ ಎಂತಕ್ಕಾದ್ರೂ ಕರೀತಾರಲ್ವಾ, ಅವಾಗ ಹೋಗ್ತಾಳೆ. ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಬರ್ತಾಳೆ. ನಮ್ ಭಾವ ಇದ್ದಾಗ ಮಾತಾಡಿಸ್ತಿದ್ದದ್ದೇ ಬೇರೆ ತರ ರಿಲೇಷನ್ಸ್, ಬಟ್ ಇವಾಗ ಮಾತಾಡಿಸ್ತಿರೋದೇ ಬೇರೆ ತರ, ಟ್ರೀಟ್ ಮಾಡೋದೇ ಬೇರೆ ತರ ಇರುತ್ತಲ್ವಾ. ಸೊ ಅವಳಿಗೂ ಒಂಥರ ಹೋಗಕ್ ಮನ್ಸಾಗಲ್ಲ. ಅದಕ್ಕೆ ನಾವು ಕಳ್ಸಲ್ಲ ಇದುವರ್ಗುನು. ನಮ್ ಭಾವ ಸತ್ತಾಗಿಂದ ಒಂದ್ ದಿನಕ್ಕೂನು ಅವಳು ಒಬ್ಳನ್ನೇ ನಾವ್ ಕಳ್ಸಿಲ್ಲ ಆ ಮನೆಗೆ. ನಮ್ಮ ಅಮ್ಮನೇ ಯಾವಾಗ್ಲೂ ಜೊತೆಲಿ ಹೋಗ್ತಾರೆ. ನಮ್ಮ ಅಮ್ಮ ಹೋಗ್ತಾರೆ, ಇಲ್ಲಾಂದ್ರೆ ಏನಾರ ಹಬ್ಬ ಇತ್ತು ಅಂದಾಗ. ಮುಂಚೆ ನಾನ್ ಹೋಗ್ತಿದ್ದೆ ಅವಾಗ. ಈಗ ನಂದು ವರ್ಕು ಅದು ಇದು ಅಂತ ನಾನೇನಾರ ಹಬ್ಬದ ಟೈಮಲ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ ದೊಡ್ಡಮ್ಮನ ಮಗಳು ಇರ್ತಾರಲ್ಲ, ಅವ್ರ ಮಗ ಎಲ್ಲ ಹೋಗ್ತಾರೆ. ಬಟ್ ಅವಳು ಒಬ್ಳುನೇ ಅಂತೂ ನಾವ್ ಕಳ್ಸಿಲ್ಲ ಗೈಸ್. ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರಿದ್ದಾರೆ ಅಕ್ಕ ಅಂತ ಕೇಳಿದ್ದಾರೆ. ನನ್ಗೆ ಬೆಸ್ಟ್ ಫ್ರೆಂಡ್ ಅಂತ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಅಂದ್ರೆ ಇದಾರೆ ಸ್ವಲ್ಪ ಜನ. ಅಂದ್ರೆ ಒಂದು 4-5 ಮೆಂಬರ್ಸ್ ಇದಾರೆ ಫ್ರೆಂಡ್ಸ್ ಅಂತ, ಅಂದ್ರೆ ಶೇರ್ ಮಾಡೋಂತ ಫ್ರೆಂಡ್ಸ್ ಇದಾರೆ. ಅಂದ್ರೆ ತುಂಬಾ ಕ್ಲೋಸ್ ಆಗಿ ಏನೇ ಇದ್ರು ಫೀಲಿಂಗ್ಸ್ ನ ಶೇರ್ ಮಾಡೋ ಅಂತ ಫ್ರೆಂಡು ಅಂತ ಅಂದ್ರೆ ನಿಜ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನಾನು ವರ್ಗಿತ್ತಿ ಮಾತ್ರ. ನಾವಿಬ್ರು ಹೆಂಗೆ ಅಂತಂದ್ರೆ ಅಂದ್ರೆ ತುಂಬಾ ಚೆನ್ನಾಗಿದ್ದೀವಿ. ಮನ್ಸಿಗೆ ಅಂದ್ರೆ ಈಗ ನಮ್ಮ ಹಸ್ಬೆಂಡ್ ಜೊತೆ ಹೇಳ್ಕೊಳಕ್ ಆಗದೆ ಹೋದಂತ ವಿಷಯನೇ ಆಗ್ಲಿ, ಅಥವಾ ನಮ್ಮ ಮನೆಯವ್ರ ಜೊತೆ ಹೇಳ್ಕೊಳಕ್ ಆಗದೆ ಹೋದಂತ ವಿಷಯನೇ ಆಗಿರ್ಲಿ, ಏನೇ ಇದ್ರೂನು ನಾವಿಬ್ರು ಶೇರ್ ಮಾಡ್ತೀವಿ. ನಿಜ, ನನ್ಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಾನು ವಾರ್ಗಿತೀನಿ. ಅವ್ರ ಹೆಸರು ಸುಷ್ಮಾ ಅಂತ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಬೇರೆಯವ್ರ ಮನೆಗಳೆಲ್ಲ ನೋಡಿರ್ತೀರ. ವಾರ್ಗಿತಿ ಅಂದ್ರೆ ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ, ಅವ್ರ ಹಬ್ಬಕ್ ಬಂದ್ರೆ ಇವ್ರು ಬರಲ್ಲ, ಏನೇನೋ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಅಲ್ವಾ. ಎಲ್ಲಾರ ಮನೇಲಿ ಅಂತಲ್ಲ, ಒಬ್ಬೊಬ್ರು ಮನೆಗಳಲ್ಲಿ ಆತರ ಇರುತ್ತೆ.
ಬಟ್ ನಿಜ ನನ್ನ ಮಾರ್ಗೀತಿ ಹೆಂಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಬಟ್ ನಾವಿಬ್ರು ಒಂಥರ ಕ್ಲೋಸ್ ಫ್ರೆಂಡ್ ತರ. ಅಂದ್ರೆ ಕ್ಲೋಸ್ ಫ್ರೆಂಡ್ ಅನ್ಕಿಂತ ನನ್ಗೊಳ್ಳೆ ಬೆಸ್ಟ್ ಫ್ರೆಂಡ್ ಅವರು. ಏನೇ ಇದ್ರು ಅಷ್ಟೇ ನಾವಿಬ್ರು ಶೇರ್ ಮಾಡ್ಕೊಂತೀವಿ, ಹೇಳ್ಕೊಂತೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀವಿ ಗೈಸ್. ನನ್ನ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಅವರೇನೆ, ಸುಷ್ಮಾ ಅಂತ. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ರೀಲ್ಸ್‌ಗೆ? ನಮ್ಮ ಅತ್ತೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಅಮ್ಮ, ನಮ್ಮ ಅಕ್ಕ ಅವರು ಸಪೋರ್ಟ್ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ನಮ್ಮ ಅತ್ತೆ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಾಡು ಅಂತ ಹೇಳ್ತಾರೆ. ಒಂದೊಂದ್ಸಲ ನಮ್ಮ ಮನೆಯವರು ಇದೆಲ್ಲ ಏಂತಕ್ ಬೇಕು ಹಂಗಿದಾಗ ಬಿಡೋ, ಏನ್ ಮಾಡ್ತಿದ್ದಾಳೆ ಅವಳೇನ್ ತಪ್ಪು ಮಾಡ್ತಾವಳ ಅಂತೆಲ್ಲ ಹೇಳಿ ಇದ್ ಮಾಡ್ತಾರೆ. ನನ್ ಕಡೆನೆ ಪಾಪ ಸಪೋರ್ಟ್ ಮಾಡ್ತಾರೆ. ಎಲ್ರು ಅಷ್ಟೇ, ನಮ್ಮ ಮನೇಲಿ ಇರೋರು ಎಲ್ರು ಸಪೋರ್ಟ್ ಮಾಡ್ತಾರೆ ಗೈಸ್. ನಮ್ಮ ಹಸ್ಬೆಂಡು ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಬಟ್ ಏನಂದ್ರೆ ಈ ತರದ್ದು ಬೇಕಾ, ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬೇಕಾ ಅಂತ ಅವ್ರಿಗೆ. ಯಾಕಂದ್ರೆ ಇತ್ತೀಚೆಗೆ ನೀವೇ ನೋಡ್ತಿದ್ದೀರಾ, ಈ ಸೋಷಿಯಲ್ ಮೀಡಿಯಾ ಸ್ವಲ್ಪ ಏನಾದ್ರು ಇದಾಯ್ತು ಅಂದ್ರೂನು ಅದನ್ನೇ ದೊಡ್ಡದು ಅಂತ ತೋರಿಸ್ತಾರೆ. ನೀವೇ ನೋಡಿರ್ತಾರೆ, ಎಷ್ಟೊಂದ್ ಜನ ತುಂಬಾ ಸೈಲೆಂಟ್ ಆಗೇನೆ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಕೊಂಡು ಏನು ಇದಿಲ್ದೆ, ಕಾಂಟ್ರವರ್ಸಿ ಇಲ್ದೇನು ತುಂಬಾ ಚೆನ್ನಾಗಿ ಬೆಳೆದಿರೋದು ಉಂಟು ಅಲ್ವಾ? ಸೊ ನಾವು ಆ ತರ ಫಾಲೋ ಮಾಡೋಣ ಒಳ್ಳೆ ರೀತಿಯಲ್ಲಿ. ನೀವು ಫಸ್ಟ್ ವಿಡಿಯೋಸ್ ಮಾಡಿದಾಗ ನಿಮ್ಗೆ ಏನ್ ಅನ್ಸ್ತು? ಫಸ್ಟ್ ವಿಡಿಯೋಸ್ ಮಾಡ್ದಾಗ ಏನ್ ಅನ್ಸ್ತು ಅಂತೀರಾ ಗೈಸ್? ನಿಜ ನನ್ ಮನ್ಸಲ್ಲಿ ಇರೋದ್ನ ಮಾತ್ರ ನಿಜ ಕೇಳಿದ್ದೀರಾ, ಹೇಳ್ತೀನಿ ಕೇಳಿ. ಫಸ್ಟ್ ವಿಡಿಯೋಸ್ ಮಾಡಿದಾಗ ಅಂದ್ರೆ ಮುಂಚೆ ನನ್ಗೆ ನನ್ನ ಮಾಮೂಲಿ ನಾರ್ಮಲ್ ವಿಡಿಯೋಸ್ ಮಾಡ್ತೀನಲ್ಲ, ಅವಾಗ ನನ್ಗೆ ಒಂದು 500 ವ್ಯೂಸು ಅಥವಾ 1000 ಅಥವಾ ಒಂದು 600 ಆ ತರ ವ್ಯೂಸ್ ಬಂತು ಅಂತ ಅಂದ್ರೇನೆ ದೊಡ್ಡ ಖುಷಿ ಅಂದ್ರೆ ಖುಷಿ ಆಗೋದು. ಅದನ್ನ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೋಡ್ತಾನೆ ಇರನೆ ಎಷ್ಟು ವ್ಯೂಸ್ ಬಂತು, ಏನ್ ವ್ಯೂಸ್ ಬಂತು ಅಂತ ನೋಡ್ತಾನೆ ಇರನೆ. ಬಟ್ ಅದಾದ್ಮೇಲೆ ಅಂದ್ರೆ ಯಾವ ತರ ಅವಾಗ ಆಗ್ತಿದೆ ಅಂದ್ರೆ, ಈಗ ಟ್ರಿಪ್ಗೆ ಹೋಗಿರೋದು ಅದು ಇದು ಎಡಿಟ್ ಮಾಡಿ ಆ ತರದ್ ವಿಡಿಯೋಸ್ ಆಗ್ತಿದೆ, ಅಥವಾ ನಮ್ದು ಯಶೋದು ವಿಡಿಯೋಸ್ ಆಗ್ತಿದೆ ಅಷ್ಟೇನೆ. ಬಟ್ ಈ ತರದ್ ಯಾವ್ದು ವಿಡಿಯೋಸ್ ಆಗ್ತಿರ್ಲಿಲ್ಲ. ಆ ತರ ವಿಡಿಯೋಸ್ ಆಗ್ತಿದೆ. ಅದಾದ್ಮೇಲೆ ಫಸ್ಟ್ ಡೇ ಸುಮ್ನೆ ನಾನು ಯಾರಿಗೂ ಹೇಳಲಿಲ್ಲ, ಈ ತರ ನೋಡೋಣ ಅನ್ಬಿಟ್ಟು ಸುಮ್ನೆ ನಾನು ಒಬ್ಳೆ ಮನೇಲೆ ಇದ್ನಲ್ಲ, ಬೇರೆಯವ್ರು ಮಾಡ್ತಿದ್ರಲ್ಲ ಈ ತರ ಕಂಟೆಂಟ್ಗಳನ್ನ, ಅದು ನಂಗೆ ಸಖತ್ತು ಇಷ್ಟ ಆಗೋದು. ಅಂದ್ರೆ ಓ, ಈ ತರದ್ದೆಲ್ಲ ನಾವು ಅನ್ಭವಿಸಿದೀವಲ್ಲ, ಈ ತರ ಹಳ್ಳಿಲಿ ನಾವ್ ಈ ತರ ಮಾತಾಡಿದೀವಲ್ಲ, ನಮ್ ಸುತ್ತಮುತ್ತ ಈ ತರ ನಡೆಯುತ್ತಲ್ಲ ಅಂತೆಲ್ಲ ನಾನು ನೋಡ್ತಿದ್ನಲ್ಲ, ಅವಾಗ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾನೇನ್ ಮಾಡ್ದೆ, ಇದಾದ್ರೂ ಒಂಥರ ನ್ಯಾಚುರಲ್ ಆಗಿ ಮಾತಾಡ್ಬೋದು. ಈಗ ನಾವು ಪಕ್ಕಾ ಹಳ್ಳಿಯವ್ರೇನೆ ಅಲ್ವಾ, ಇದೆಲ್ಲ ನಮ್ಗೆ ಮಾತಾಡಕ್ಕೆ ಹೇಳಕ್ಕೆಲ್ಲ ಏನ್ ಅಷ್ಟು ಕಷ್ಟ ಅನ್ಸಲ್ಲ. ಅದಕ್ಕೇನೆ ನಾನು ಇದೆಲ್ಲ ಯಾಕೆ ಮಾಡಬಾರ್ದು ಅಂತ ಸುಮ್ನೆ ಒಂದಿನ ಏನ್ ಮಾಡಿದೆ, ನಮ್ಮ ಮನೇಲಿ ಶಾವ್ಗೆ ಬಾತ್ ಮಾಡಿದ್ದೆ ನಾನು. ಆವಾಗ ಸುಮ್ನೆ ಅದನ್ನ ಇಟ್ಕೊಂಡು, ಈಗ ಹಳ್ಳಿಗಳಲ್ಲಿ ಮುದ್ದೆ ಮಾಡ್ಲಿಲ್ಲ ಅಂದ್ರೆ ಯಾವ ತರ ಅಂತಾರೆ ಅಂತ ಗೊತ್ತಲ್ಲ. ಸೊ ಅದನ್ನ ಇಟ್ಕೊಂಡು ನಾನು ಒಂದು ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡಿದೆ. ಫಸ್ಟ್ ಡೇನೇನೆ ನಾನು ಸುಮ್ನೆ ಅಪ್ಲೋಡ್ ಮಾಡಾದ್ಮೇಲೆ ಒಂದ್ ಎರಡೆರಡು ನಿಮಿಷಕ್ಕೂ ನೋಡ್ತಾನೆ ಇದ್ದೆ. ಅಂದ್ರೆ ಎಲ್ಲಿ ಏನಾದ್ರು ಕಮೆಂಟ್ ಬಂದ್ಬಿಡುತ್ತೋ, ಎಲ್ಲಿ ಏನು ಬ್ಯಾಡ್ ಕಮೆಂಟ್ ಹಾಕ್ತಾರೋ, ಏನಂತಾರೋ ಅಂತ ನೋಡ್ತಾನೆ ಇದ್ದೆ. ಆಮೇಲೆ ಹಾಕೋದೊಂದು 10 ನಿಮಿಷಕ್ಕೆ ನೋಡಿದೆ 2000 ಅಂತ ಬಿಟ್ಟು. ಯಪ್ಪ, 2000 ಅಂದ್ರೆ ನಾನೇ 2000 ಅಂದ್ರೆ ಇದು ಇಷ್ಟೇನೇನೆ. ಈಗ ಆಲ್ರೆಡಿ ನಾನು ಬೇರೆದೆಲ್ಲ ನೋಡ್ತಿದ್ನಲ್ಲ, ಅವಾಗ ಇಷ್ಟೇನೇನೆ, ಇದು ಒಂದೇ ಸಲನೇನೆ ಇಷ್ಟು 2000 ಬಂದ್ಬಿಟ್ಟೈತೆ, ಆಮೇಲೆ ಏನು ಹೋಗಲ್ಲ ಅಂತ ನಾನು ಅನ್ಕೊಂಡೆ. ಅದಾದ್ಮೇಲೆ ಮತ್ತೇನೊಂದ್ 5 ನಿಮಿಷ ಬಿಟ್ಟು ನನ್ಗೆ ಅವಾಗ ವ್ಯೂಸ್ ಅಲ್ಲಿ ಗ್ರಾಫ್ ನೋಡೋದು ಅದೆಲ್ಲ ಅವಾಗ ಅಷ್ಟು ಗೊತ್ತಿರ್ಲಿಲ್ಲ ನನ್ಗೆ. ನಾನ್ ಜಾಸ್ತಿ ನೋಡ್ತಿದ್ದದ್ದು ವ್ಯೂಸ್ಗಿಂತ ಕಮೆಂಟ್ ನೋಡ್ತಿದ್ದೆ. ಯಪ್ಪ, ಕಮೆಂಟ್ ಯಾವ ತರ ಮಾಡ್ತಾರೋ ಅಂತ ಭಯ ಆಗ್ತೈತಲ್ಲ, ಅದನ್ನ ನೋಡ್ತಿದ್ದೆ. ಬಟ್ ನಿಜ ಯಾವ್ದೇ ರೀತಿ ಕೆಟ್ಟದಾಗಿ ಕಮೆಂಟ್ ಬರ್ಲಿಲ್ಲ. ನಿಜ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ ಅಂತ ಹಾರ್ಟ್ ಕಳ್ಸೋದು, ಇದ್ ಕಳ್ಸೋದು, ಬರೀ ಅದೇ ತರನ ಕಳ್ಸಿದ್ರಿ. ಬೇಕಾದ್ರೆ ಈಗೂ ಐತೆ ನೋಡಿ ನನ್ನ ಪ್ರೊಫೈಲ್ ಅಲ್ಲಿ. ಬಟ್ ಯಾವ್ದೇ ರೀತಿ ಕಮೆಂಟ್ ಬರ್ಲಿಲ್ಲ, ದೇವ್ರ ದಯೆಯಿಂದ. ಅದಕ್ಕೆ ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅದಾದ್ಮೇಲೆ ಎಲ್ರು ನನ್ಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಿದ್ರು ನನ್ನ ಫ್ರೆಂಡ್ ಸರ್ಕಲ್. ಯಪ್ಪ, ಎಲ್ಲಿಟ್ಟಿದೆ ಟ್ಯಾಲೆಂಟ್ನ, ನಿಜ ನೀನ್ ಈ ತರ ಮಾಡ್ತಿದ್ಯಾ ಅಂತೆಲ್ಲ ಕೇಳಿದ್ರು. ಬಟ್ ಇನ್ನೂ ಕೆಲವರೆಲ್ಲ ಚೆನ್ನಾಗ್ ಮಾಡ್ತಿದ್ಯಾ, ಮಾಡು ಅಂತಂದ್ರು. ಬಟ್ ಆಮೇಲೆ ಇನ್ನೊಂದ್ ಏನಂದ್ರೆ, ನಾನು ಲ್ಯಾಬ್ ಟೆಕ್ನಿಷಿಯನ್ ಮಾಡ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ ಸರ್ ಇದ್ರು. ಅವ್ರಿಗಂತೂ ಕಾಲೇಜಲ್ಲಿ ಇದ್ದಾಗೆ ನಾನ್ ಮಾತಾಡೋದು, ಜೋಕ್ಸ್ ಮಾಡೋದಂದ್ರೆ ಅವ್ರಿಗೆ ಸಖತ್ತು ಇಷ್ಟ ಆಗ್ತಿತ್ತು. ಬಟ್ ಅವರು ಈ ವಿಡಿಯೋಸ್ ನೋಡ್ಬಿಟ್ಟು ಚೆನ್ನಾಗ್ ಮಾಡ್ತಿದ್ಯಾ, ಮಾಡು, ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ನಮ್ ಸರ್, ಬಾಬು ಸರ್ ಅಂತ. ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಕಂಟಿನ್ಯೂ ಮಾಡ್ಬೋದಾ ಅಂತ ನನ್ಗೇನ್ ಅನ್ಸಿರ್ಲಿಲ್ಲ, ಬಟ್ ಅವ್ರು ಹೇಳಿದ್ಮೇಲೆ ನನ್ಗೆ ಆ ತರ ಅನ್ಸಿದ್ದು. ಮತ್ತೆ ಇನ್ನೊಬ್ರು ಯಾರು ಅಂದ್ರೆ ಅಪ್ಪು ಅಂತ, ನಮ್ಮ ಹಸ್ಬೆಂಡ್ ಅವ್ರ ರಿಲೇಷನ್. ಅವನು ಅಷ್ಟೇನೆ, ಇಲ್ಲ ಅಕ್ಕ ನೀನ್ ಚೆನ್ನಾಗ್ ಮಾಡ್ತಿದ್ಯಾ, ಮಾಡು, ಅದನ್ನ ಕಂಟಿನ್ಯೂ ಮಾಡು, ಡೈಲಿ ಅಪ್ಲೋಡ್ ಮಾಡು ಅಂತೆಲ್ಲ ಕೆಲವು ಟಿಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದು ಅಂದ್ರೆ ಅವನೇನೆ. ಬಟ್ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡಿದೆ. ಬಟ್ ಫಸ್ಟ್ ರೀಲ್ ಎಕ್ಸ್ಪೀರಿಯನ್ಸ್ ಅಂತೂ ಒಂಥರ ಸಖತ್
ಭಯ ಅಂದ್ರೆ ಭಯ ಆಗ್ತಿತ್ತು. ಬಟ್ ಅಷ್ಟೇ ಖುಷಿನೂ ಆಗ್ತಿತ್ತು ಗೈಸ್. ಎಲ್ಲಿ ಏನ್ ಕಮೆಂಟ್ ಹಾಕ್ಬಿಡ್ತಾರೋ, ಎಲ್ಲಿ ಏನ್ ಅಂತಾರೋ, ಆಮೇಲೆ ಅಪ್ಪ ನಮ್ಮ ಮನೇಲಿ ಬಿಡ್ತಾರ ಇದಂತಾರ ಅಂತ ಎಲ್ಲಿ ಹಾಕಿದ ತಕ್ಷಣ ಸುಮ್ನೆ ಡಿಲೀಟ್ ಮಾಡ್ಬಿಡೋಣ ಅಂತೆಲ್ಲ ಕಾಯ್ತಿದ್ದೆ ಗೈಸ್. ಎರಡೆರಡು ನಿಮಿಷಕ್ಕೂ ನಾನು ನೋಡ್ತಾನೆ ಇರೋನೆ. ಬಟ್ ದೇವ್ರ ದಯೆಯಿಂದ ಯಾವ್ದೇ ರೀತಿ ಬ್ಯಾಡ್ ಕಾಮೆಂಟ್ ಬಂದಿಲ್ಲ. ಇಷ್ಟೇ ಗೈಸ್. ಮತ್ತೆ ಯಾರಾದ್ರೂ ಏನಾದ್ರೂ ಮೆಸೇಜಸ್ ನ ಬಿಟ್ಟಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಏನೇ ಇದ್ರು ನನ್ಗೆ DM ಮಾಡಿ ಇಲ್ಲ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಪ್ರತಿಯೊಬ್ರಿಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಗೈಸ್. ಯಾಕಂದ್ರೆ ನಿಮ್ ಟೈಮ್ ಕೊಟ್ಟು ನನ್ಗೆ ಮಾಡ್ತಿರೋ ನನ್ಗೆ ಅದೇ ದೊಡ್ಡ ಖುಷಿ. ನಾನು ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಏನೇ ಇದ್ರು ನನ್ಗೆ ತಿಳಿಸಿ, ಓಕೆನಾ. ಮತ್ತೆ ಇನ್ನೊಂದು ಹೇಳೋದ್ ಮರ್ತೆ, ನಾನು ಮೊನ್ನೆ ಇದ್ರ ತೋರಿಸಿದೆ, ಒಂದು ಮಿರಾಕಲ್ ಪ್ಲಾಂಟ್ ಕಿಡ್ನಿ ಸ್ಟೋನ್ಗೆ ಅಂತ ತೋರಿಸಿದ್ನಲ್ಲ, ಅದನ್ನ ತುಂಬಾ ಜನ ಕೇಳಿದೀರಾ. ಅದು ಎಲೆ ಕೊಡಿ, ಗಿಡ ಕೊಡಿ ಅಂತ ಕೇಳಿದೀರಾ. ನಾನಿರೋದು ಬೆಂಗಳೂರಲ್ಲಿ. ಬೇಕಾದ್ರೆ ಅದೇ ನಮ್ಮೂರ್ ಅಡ್ರೆಸ್ ಹೇಳಿದಿನಲ್ಲ, ಅಲ್ಲಿ ಹೋಗಿ ಬೇಕಾದ್ರೆ ಎಲೆ ಕೇಳಿ ನಮ್ಮಮ್ಮ ಕೊಡ್ತಾರೆ, ಓಕೆನಾ. ಇಲ್ಲ ನಿಜ 100% ಅದು ಯೂಸ್ ಆಗುತ್ತೆ ಗೈಸ್. ನನ್ಗೆ ತುಂಬಾ ಗೊತ್ತಿರೋರ್ಗೆನೆ 5mm ಸ್ಟೋನು, 4mm ಸ್ಟೋನ್ ಅಂತೆಲ್ಲ ಸ್ಟೋನ್ ಎಲ್ಲ ಇತ್ತು. ಬಟ್ ಅವ್ರು ಅದನ್ನ ತಗೊಂಡಿರೋದ್ರಿಂದ, ಜ್ಯೂಸ್ ತಗೊಂಡಿರೋದ್ರಿಂದ ಅದು ವಾಸಿ ಆಗಿದೆ. ಬೇಕಾದ್ರೆ ಬಂದು ಕೇಳಿ, ನಮ್ಮಮ್ಮ ಕೊಡ್ತಾರೆ, ಸರಿನಾ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ ಸಪೋರ್ಟ್ ಇದೇ ತರ ಇರ್ಲಿ, ಹೀಗೆ ಇರ್ಲಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ, ಓಕೆನಾ. ಬಾಯ್ ಫ್ರೆಂಡ್ಸ್.